ನಮಸ್ತೆ ಸ್ನೇಹಿತರೆ. ಭಾರತದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾಗಿರುವ ವಲ್ಲಭಭಾಯಿ ಪಟೇಲರು ಅಕ್ಟೋಬರ್ 31, 1875ರಂದು ಜಾವೇರ್ ಭಾಯಿ ಪಟೇಲ್ ಹಾಗೂ ಲಾಡ್ ಭಾಯಿ ದಂಪತಿಗಳ 6ನೇ ಮಗನಾಗಿ ಜನಿಸಿದರು. ವಲ್ಲಭಭಾಯಿ ಪಟೇಲರು ಗುಜರಾತಿನ ಖೇಡಾ ಜಿಲ್ಲೆಯ ಕರಮ್ಸಾಡ್ ಎಂಬ ಹಳ್ಳಿಯಲ್ಲಿ ಬಡ ರೈತ ಕುಟುಂಬದಲ್ಲಿ ಜನಿಸಿದರು. ಇವರ ಪ್ರಾಥಮಿಕ ಶಿಕ್ಷಣ ಕರಮ್ಸಾಡ್ನಲ್ಲಿ ನಡೆಯಿತು. ನಂತರ ಪೆಟ್ಲಾಸ್ನ ಶಾಲೆಯನ್ನು ಸೇರಿದರು. ಇದಾದ 2 ವರ್ಷಗಳ ನಂತರ ನಾಡಿಯಾಡ್ ಎಂಬ ಪಟ್ಟಣದಲ್ಲಿದ್ದ ಹೈಸ್ಕೂಲಿಗೆ ಸೇರಿದರು. 1900ರ ವೇಳೆಗೆ ಮೆಟ್ರಿಕ್ ಪರೀಕ್ಷೆ ಪಾಸ್ ಮಾಡಿದರು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಇನ್ ಲಾ ಡಿಗ್ರಿ ಪಡೆದರು. ವಲ್ಲಭಭಾಯಿ ಪಟೇಲರಿಗೆ ಗಾಂಧೀಜಿಯವರ ಪರಿಚಯವಾದ ನಂತರ ಸಾರ್ವಜನಿಕ ಜೀವನದಲ್ಲಿ ಸೇವೆ ಸಲ್ಲಿಸಲು ಆರಂಭಿಸಿದರು. ಖೇಡಾದಲ್ಲಿ ಗಾಂಧೀಜಿಯ ಶಾಂತಿಪೂರ್ಣ ಸತ್ಯಾಗ್ರಹದ ಉಪಾಯವನ್ನು ಬಳಸಿಕೊಂಡು ಜಯಗಳಿಸಿದರು. ನಂತರ ಅವರು ಬರಡೋಲಿಯಲ್ಲಿ ರೈತರನ್ನು ಸರ್ಕಾರದ ನಿಗ್ರಹಪೂರ್ಣ ಹಾಗೂ ಲೂಟಿ ಮಾಡುವಂತೆ ನಿಯಮಗಳಿಗೆ ವಿರುದ್ಧವಾಗಿ ಬಂಡೆಬ್ಬಿಸಿದರು. ಆಗ ಜನತೆಯು ಅವರನ್ನು ಸರ್ದಾರ್ ಎಂದು ಕರೆಯಲಾರಂಭಿಸಿದರು. ಸರ್ದಾರ್ ಎಂದರೆ ನಾಯಕ ಎಂದರ್ಥ. ಒಂದು ದಿನ ವಲ್ಲಭಭಾಯಿ ಪಟೇಲರು ಒಂದು ಮುಖ್ಯ ಮೊಕದ್ದಮೆಗೆ ಹಾಜರಾಗಬೇಕಿತ್ತು. ಅವರು ನ್ಯಾಯಾಧೀಶರೊಡನೆ ಅತ್ಯಂತ ಮಗ್ನತೆಯಿಂದ ವಾದಿಸುತ್ತಿದ್ದರು. ಆಗ ಅವರಿಗೆ ಒಂದು ಕಾಗದ ಪತ್ರ ಬಂದಿತು. ಅವರು ಅದನ್ನು ತೆಗೆದು ಓದಿ ನೋಡಲಿಲ್ಲ. ಹಾಗೆಯೇ ಜೇಬಿನಲ್ಲಿಟ್ಟುಕೊಂಡು ವಾದವನ್ನು ಮುಂದುವರಿಸಿದರು. ವಾದ ಮುಗಿದ ನಂತರವೇ ಅವರ ಸಮೀಪದಲ್ಲಿದ್ದವರಿಗೆ ಆ ವಿಷಯ ತಿಳಿಯಿತು. ಆದರೆ ಆ ಪತ್ರದಲ್ಲಿ ಅವರ ಪತ್ನಿ ತೀರಿಕೊಂಡ ವಿಷಯವಿತ್ತು. ಆಗ ಅವರಿಗೆ ಕೇವಲ 33 ವರ್ಷ ವಯಸ್ಸಾಗಿತ್ತು. ಇದು ವಲ್ಲಭಭಾಯಿ ಪಟೇಲರಿಗೆ ಅತ್ಯಂತ ನೋವಿನ ಸಂಗತಿಯಾಗಿತ್ತು. ಇದಾದ ಕೆಲವು ದಿನಗಳ ನಂತರ 1931ರಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಸಭೆಯು ಕರಾಚಿಯಲ್ಲಿ ನಡೆದಾಗ ಸರ್ದಾರ್ ಪಟೇಲರು ಅದಕ್ಕೆ ಅಧ್ಯಕ್ಷರಾದರು. ಆ ಅಧ್ಯಕ್ಷತೆಯ ಮೂಲಕ ಅವರು ಕಾಂಗ್ರೆಸ್ಸಿಗೆ ವ್ಯವಸ್ಥಾಪಕ ತಳಹದಿಯನ್ನು ಕೊಟ್ಟರು. ಸರ್ದಾರ್ ಪಟೇಲರು ಒಂದೇ ವರ್ಷದಲ್ಲಿ 600 ಅದ್ಭುತ ರಾಜ್ಯಗಳನ್ನು ಸಮನ್ವಯಗೊಳಿಸಿದ ಅವರ ಚಾತುರ್ಯ, ಬುದ್ಧಿಶಕ್ತಿ ಹಾಗೂ ಅವರ ವೇಗದ ಕೆಲಸಗಳು ನಿಜಕ್ಕೂ ಅತ್ಯಂತ ಪ್ರಶಂಸನೀಯವಾಗಿವೆ. ಪಟೇಲರ ಪ್ರಗತಿಯು ಬಿಸ್ಮಾರ್ಕ್ ಕೆಲಸಕ್ಕಿಂತ ಉತ್ತಮವಾಗಿತ್ತು. ಜರ್ಮನಿ ಹಂಚಿ ಹೋದಾಗ 13 ರಾಜ್ಯಗಳನ್ನು ಹೊಂದಿಸಲು ಬಿಸ್ಮಾರ್ಕ್ 30 ವರ್ಷಗಳ ಕಾಲ ದುಡಿದರು ಹಾಗೂ 2 ಯುದ್ಧಗಳನ್ನು ಮಾಡಬೇಕಾಯಿತು. ಹೈದರಾಬಾದಿನ ನಿಜಾಮನು ಭಾರತದ ಒಕ್ಕೂಟದಲ್ಲಿ ಸೇರಲು ಒಪ್ಪದಿದ್ದಾಗ ಪಟೇಲರು ಹೈದರಾಬಾದನ್ನು ಭಾರತದೊಡನೆ ಸೇರಿಸಲು ಹರಸಾಹಸ ಮಾಡಬೇಕಾಯಿತು. ಭಾರತ ಸ್ವಾತಂತ್ರ್ಯವನ್ನು ಪಡೆಯುತ್ತಿದ್ದಂತೆ ಮೈಸೂರು ಸಂಸ್ಥಾನವೂ ಸೇರಿದಂತೆ ದೊಡ್ಡ ದೊಡ್ಡ ಸಂಸ್ಥಾನಗಳೆಲ್ಲವೂ ಭಾರತದ ಆಡಳಿತದಲ್ಲಿ ವಿಲೀನವಾದವು. 1942ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನವನ್ನು ಆರಂಭಿಸಿದರು. ಆಗ ಬ್ರಿಟಿಷ್ ಸರ್ಕಾರವು ಸರ್ದಾರರನ್ನು ಸೇರಿದಂತೆ ಕಾಂಗ್ರೆಸ್ಸಿನ ಅನೇಕ ಮುಖಂಡರುಗಳನ್ನು ಬಂಧಿಸಿದರು. ಆ ಸಮಯದಲ್ಲಿ ಪಟೇಲರು ಜೈಲಿನಲ್ಲಿ ಅಸ್ವಸ್ಥರಾದರು. ಬ್ರಿಟಿಷ್ ಸರ್ಕಾರದವರು ಸರ್ದಾರರ ವೈದ್ಯರನ್ನು ಚಿಕಿತ್ಸೆ ನಡೆಸಲು ಜೈಲಿನ ಒಳಗಡೆ ಬಿಡಲಿಲ್ಲ. ಎಲ್ಲ ಮುಂದಾಳುಗಳನ್ನು 3 ವರ್ಷಗಳ ನಂತರ ಬಿಡುಗಡೆ ಮಾಡಿದರು. ಇದೇ ಸಮಯದಲ್ಲಿ ಮುಸ್ಲಿಂ ಬಣವು ಅನೇಕ ರೀತಿಯ ತೊಡಕುಗಳನ್ನು ಉಂಟುಮಾಡಿತು. ಸ್ವರಾಜ್ಯ ದೊರಕುವುದನ್ನು ಕಷ್ಟಸಾಧ್ಯವನ್ನಾಗಿ ಮಾಡಿತು. ಆಗ ಪಟೇಲರು, ನಾವು ಭಾರತದ ಸ್ವಾತಂತ್ರ್ಯಕ್ಕೆ ಅಡ್ಡಬರುವವರೆಲ್ಲರೊಡನೆಯೂ ಹೋರಾಡುವೆವು ಎಂದು ಘೋಷಿಸಿದರು. 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯವಾಯಿತು. ಪಂಡಿತ್ ಜವಾಹರಲಾಲ್ ನೆಹರೂರವರು ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದರು. ಪಟೇಲರು ಉಪ ಪ್ರಧಾನಮಂತ್ರಿಗಳಾದರು. ಅದರೊಂದಿಗೆ ಗೃಹ ಮಂತ್ರಿ, ಮಾಹಿತಿ ಸಂಗ್ರಹಣೆ ಮತ್ತು ವಿತರಣೆ ಹಾಗೂ ಪ್ರಾಂತ್ಯಗಳ ಮೇಲ್ವಿಚಾರಣೆಯ ಹೊಣೆಗಾರಿಕೆಯನ್ನು ನೀಡಲಾಯಿತು. ಗೃಹ ಮಂತ್ರಿಗಳಾಗಿ ಸರ್ದಾರ್ ಪಟೇಲರು ಕೋಮುಗಲಭೆಗಳ ಹಿಡಿತವನ್ನು ಪಾಲಿಸುವ ಹೊಣೆಗಾರಿಕೆಯನ್ನು ಹೊತ್ತಿದ್ದರು. ಜನಗಳ ಶ್ರೇಯೋದ್ಧಾರದ ನಿಟ್ಟಿನಲ್ಲಿ ನಂಬಿಕೆ ಮತ್ತು ಬಿಗಿಗಳ ಸಮ್ಮಿಶ್ರಣದಿಂದ ಇದನ್ನು ನೆರವೇರಿಸಿದರು.
ಕೋಮುಗಲಭೆಗಳನ್ನು ಹತೋಟಿಯಲ್ಲಿಡಲು ದಿನದ 24 ಗಂಟೆಗಳು ಸಹ ಪರಿಶ್ರಮಿಸುತ್ತಿದ್ದರು. ದೇಶದಲ್ಲಿ ಉಂಟಾಗುವ ಗಲಭೆಗಳನ್ನು ಹತ್ತಿಕ್ಕಲು ಅವರು ಪೂನಾ ಮತ್ತು ಮದ್ರಾಸ್ ಕೇಂದ್ರಗಳಿಂದಲೂ ಸೇನೆಗಳನ್ನು ಬರಮಾಡಿಕೊಂಡು ಗಲಭೆ ತೀವ್ರವಾದಾಗ ಸೈನಿಕರ ಸಹಾಯದಿಂದ ಸಾವಿರಾರು ಮುಸ್ಲಿಂ ಪುರುಷರು ಹಾಗೂ ಸ್ತ್ರೀಯರನ್ನು ಮತ್ತು ಮಕ್ಕಳನ್ನು ರಕ್ಷಿಸುವ ಸಲುವಾಗಿ ಕೆಂಪುಕೋಟೆಗೆ ಕಳುಹಿಸಿದರು. ಹೀಗೆ ವಲ್ಲಭಭಾಯಿ ಪಟೇಲರು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಭಾರತದ ಉಕ್ಕಿನ ಮನುಷ್ಯ ಎಂಬ ಖ್ಯಾತಿಗೆ ಪಾತ್ರರಾದರು. ಹೀಗೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಭಾರತದಲ್ಲಿ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ತಂದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲರವರು ಡಿಸೆಂಬರ್ 15, 1950ರಂದು ಮುಂಬೈನಲ್ಲಿ ದೇಹತ್ಯಾಗ ಮಾಡಿದರು. ಇಡೀ ಭಾರತ ದೇಶದ ಜನ ಇವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವರ ಮರಣಕ್ಕಾಗಿ ಕಣ್ಣೀರಿಟ್ಟರು. ಇದಿಷ್ಟು ಭಾರತದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾಗಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಬಗೆಗಿನ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.